ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಇಲ್ವಾ, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನೋಡೋಣ ಏನಿದೆ ಅಂತ. ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿ ಅವರಿಗೆ ಇದೆಯಾ ಇಲ್ವಾ, ಏನಿದೆ ಅವರ ಮನಸ್ಸಿನಲ್ಲಿ? ಯಾಕೆ ಅವರು ನಿಮ್ಮಿಂದ ದೂರ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಏನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಅನ್ನುವಂತಹದ್ದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಏನಿದೆ ಅವರ ಮನಸ್ಸಿನಲ್ಲಿ ಅನ್ನುವಂತಹದ್ದು ನೋಡೋದಾದರೆ, ಇಲ್ಲಿ ಹೆಚ್ಚಾಗಿ ನೀವು ಚಿಕ್ಕ ವಯಸ್ಸಿನಿಂದ ಪರಿಚಯ ಇರುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಜನ ನೀವು ಚಿಕ್ಕ ವಯಸ್ಸಿನಿಂದ ಕೂಡ ಪರಿಚಯ ಇರುವಂಥವರು, ಹಾಗೆ ಅವರ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನುವಂತಹದ್ದು ನಿಮಗೆ ಮತ್ತು ಅವರಿಗೆ ತುಂಬಾ ಇದೆ ಅನ್ನುವಂತಹದ್ದು. ಅಂದರೆ ತುಂಬ ಫ್ರೆಂಡ್ಲಿ ಆಗಿ ಇದ್ರಾ ಅಂತ, ಫ್ರೆಂಡ್ಸ್ ಆಗಿ ಮೊದಲು ಚಿಕ್ಕ ವಯಸ್ಸಿಂದ ಕೂಡ ನೀವು ಫ್ರೆಂಡ್ಸ್ ಆಗಿ ಇದ್ದಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ನೀವು ಪರಿಚಯ ಇರುವಂತಹ ವ್ಯಕ್ತಿ ಕೂಡ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ನಿಮಗಿಂತಲೂ ಹೆಚ್ಚಾಗಿ ಅವರಿಗೆ ಪ್ರೀತಿ ಖಂಡಿತವಾಗಲೂ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರತಿ ಕ್ಷಣವೂ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಅವರು ನಿಮ್ಮನ್ನು ಪ್ರತಿ ಕ್ಷಣವೂ ನೋಡಬೇಕು ಅಂತ ಬಯಸುವಂತಹವರಾಗಿದ್ದಾರೆ. ಆದರೆ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ ಅಂತ ಹೇಳಿದರೆ ಖಂಡಿತವಾಗಲೂ ಅವರಲ್ಲಿ ಏನೋ ಒಂದು ರೀತಿ ಸಂಕೋಚ ಅನ್ನುವಂತಹದ್ದು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ. ಅಂದರೆ ಬಹಳಷ್ಟು ನಾಚಿಕೆಯ ಸ್ವಭಾವ ಕೂಡ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರನ್ನು ಅವರು ಹೆಚ್ಚಾಗಿ ಜಡ್ಜ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ರೀತಿ ನಿಮಗೆ ಮ್ಯಾಚ್ ಆಗ್ತೀನೋ ಇಲ್ವೋ ಅನ್ನುವಂತಹದ್ದು. ಹಾಗೆ ಹೆಚ್ಚಾಗಿ ನೀವು ಅವ್ರಿಗಿಂತಲೂ ನೀವು ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ಅವರಿಗೆ ಎಲ್ಲೋ ಒಂದು ರೀತಿ ನಿಮ್ಮ ಬ್ಯೂಟಿ ತುಂಬಾ ಅವ್ರಿಗಿಂತಲೂ ಹೆಚ್ಚಾಗಿ ನಿಮಗೆ ಬ್ಯೂಟಿ ಅನ್ನುವಂತಹದ್ದು ಕೂಡ ಇದೆ. ಬಹಳಷ್ಟು ಜನ ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದಲೂ ಕೂಡ ಅವರಿಗೆ ಎಲ್ಲೋ ಒಂದು ರೀತಿ ಆ ಪ್ರೀತಿಯನ್ನು, ನಿಮ್ಮ ಮೇಲೆ ಇರುವಂತಹ ಪ್ರೀತಿಯನ್ನು ನೀವು ಅವರಲ್ಲೇ ಬಚ್ಚಿಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಅವರು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂತಹದ್ದಿದೆ. ನಿಮ್ಮ ಜೊತೆ ನಿಮ್ಮ ಮೇಲೆ ಇರುವಂತಹ ಎಲ್ಲ ಪ್ರೀತಿಯನ್ನು ಅವರು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಭಾಳಷ್ಟು ಸಮಯ ಪ್ರಯತ್ನಿಸ್ತಾರೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ಕೆಲವೊಮ್ಮೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಭೇಟಿಯಾದಾಗೆಲ್ಲ ನಿಮ್ಮ ಹತ್ರ ಈ ವಿಚಾರಗಳನ್ನು ಹೇಳಿಕೊಳ್ಬೇಕು ಅಂತ ಭಾಳಷ್ಟು ಪ್ರಯತ್ನಿಸ್ತಾರೆ. ಆದರೆ ಸಾಧ್ಯವಾಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಅವರು ನಿಮ್ಮನ್ನು ಮೀಟ್ ಮಾಡುವ ಮೊದಲೇ ನಿಮ್ಮ ಬಗ್ಗೆ, ನಿಮ್ಮ ಹತ್ರ ಯಾವೆಲ್ಲ ವಿಚಾರಗಳನ್ನು ಹೇಳ್ಕೊಳ್ಬೇಕು ಅನ್ನುವಂತಹದ್ರ ಬಗ್ಗೆ ಭಾಳಷ್ಟು ಕನಸು ಕಂಡಿರ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಮರೆತು ಹೋಗುತ್ತೆ ಅನ್ನುವಂತಹದ್ದು. ಹಾಗೆ ಹೆಚ್ಚಾಗಿ ಭಯ ಕೂಡ ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಕೂಡ ನಿಮಗೂ ಕೂಡ ಅವ್ರ ಮೇಲೆ ಉತ್ತಮವಾದ ಭಾವನೆ ಇದೆ ಅನ್ನುವಂತಹದ್ದು. ಹೆಚ್ಚಾಗಿ ನೀವು ಅವರನ್ನು ಫ್ರೆಂಡ್ ಆಗಿ
ತಿಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ. ಆ ಕಾರಣದಿಂದಲೂ ಕೂಡ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮ ಮೇಲಿರುವ ಪ್ರೀತಿಯನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ದುಃಖ ಪಡ್ತಾರೆ, ನಿಮ್ಮ ಹತ್ರ ನಿಮ್ಮ ಮೇಲಿನ ಪ್ರೀತಿಯನ್ನು ಹೇಳ್ಕೊಳ್ಳೋಕ್ಕಾಗದೆ ಅವರೇ ಬಹಳಷ್ಟು ದುಃಖಕ್ಕೆ ಬಹಳಷ್ಟು ಸಮಯಗಳು ಒಳಗಾಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದರ ಬಗ್ಗೆ ಹೆಚ್ಚು ದುಃಖ ಪಡುವಂತಹದ್ದು, ಕಣ್ಣೀರು ಹಾಕುವಂತಹದ್ದು ಕೂಡ ಇದೆ. ಎಲ್ಲೋ ಒಂದು ರೀತಿ ಒಂಟಿ ಇರುವಾಗ ನಿಮ್ಮನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾರೆ ಅನ್ನುವಂಥದ್ದು, ನಿಮ್ಮ ಬಗ್ಗೆ ಹೆಚ್ಚಾಗಿ ಡ್ರೀಮಲ್ಲಿ ಮುಳುಗಿರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ಇಲ್ಲಿ ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗಿರುವಂಥವರು, ಅವರಿಗಿಂತಲೂ ಕೂಡ ನೀವು ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರು ನಿಮ್ಮ ಯಶಸ್ಸನ್ನು ನಿಮ್ಮ ಯಶಸ್ಸನ್ನು ನೋಡಿ ಬಹಳಷ್ಟು ಸಂತೋಷ ಪಡುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ಅವರ ಜೀವನದಲ್ಲಿ ಯಾವುದೋ ಒಂದು ರೀತಿ ಕಷ್ಟ ಕೂಡ ಇದೆ. ಅವರ ಪ್ರೀತಿಯ ವಿಚಾರದಲ್ಲಿ ಭಾಳಷ್ಟು ಒಂಟಿತನ ಅನ್ನುವಂತಹದ್ದು ಅವರಿಗೆ ಕಾಡ್ತಾ ಇದೆ. ನಿಮ್ಮನ್ನು ನೋಡಿದಾಗ ಅವರು ಭಾಳಷ್ಟು ಸಂತೋಷ ಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ನೀವು ಹೆಚ್ಚು ಗ್ರೋತ್ ಆಗಿದ್ದೀರಾ, ಹಾಗೆ ಸ್ಪಿರಿಚುವಲಿ ಹೆಚ್ಚು ನೀವು ಸಕ್ಸಸ್ಸನ್ನು ಪಡ್ಕೊಂಡಿದ್ದೀರಾ. ಹಾಗೆ ನೀವು ಹೆಚ್ಚು ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ನೀವಾಗಿದ್ದೀರಾ ಅನ್ನುವಂಥದ್ದು. ಆ ಕಾರಣದಿಂದ ಭಾಳಷ್ಟು ಅವರು ನಿಮ್ಮ ಜೊತೆ ಇದ್ದಾಗೆಲ್ಲ ಭಾಳಷ್ಟು ಸಂತೋಷವಾಗಿ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ಆಗಿದ್ದಾರೆ. ಯಾವಾಗಲೂ ಕೂಡ ನೀವು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಯಶಸ್ಸನ್ನು ಬಯಸುವಂತಹವರು ಕೂಡ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಬಯಸುವಂತಹವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರು ಕೂಡ ಹೆಚ್ಚು ಸಕ್ಸಸ್ಸನ್ನು ಪಡಿಬೇಕು ಅಂತ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಸ್ಪಿರಿಚುವಲಿ ಅವರು ಕೂಡ ನಿಮ್ಮಂತೆ ಆಗಬೇಕು ಅನ್ನುವಂತಹದ್ದು ಕೂಡ ಅವರಿಗೆ ಇದೆ. ಆದರೆ ಎಲ್ಲೋ ಒಂದು ರೀತಿ ಆ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ, ಎಲ್ಲೋ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನಿಮ್ಮನ್ನು ನೋಡಿ ಬಹಳಷ್ಟು ಅವರು ಕಲ್ತಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಿದೆ. ನಿಮ್ಮ ಉತ್ತಮವಾದ ವ್ಯಕ್ತಿತ್ವಗಳನ್ನು ಅವರು ಕೂಡ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂತಹದ್ದು, ನಿಮ್ಮ ಹಾಗೆ ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕು ಅಂತ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ನಿಮ್ಮ ಹಾಗೆ ಆಗಬೇಕು ಅನ್ನುವಂತಹದ್ದಿದೆ, ನಿಮ್ಮನ್ನು ಪ್ರೀತಿಸಬೇಕು ಅನ್ನುವಂತಹದ್ರ ಜೊತೆಗೆ ಸ್ಪಿರಿಚುವಲಿ ನಿಮ್ಮ ಹಾಗೆ ಕನೆಕ್ಟ್ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಸೋಲ್ಮೇಟ್ ಅವರಿಗೆ ಯಾವಾಗಲೂ ನೀವು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದು ಕೂಡ ಯಾವಾಗಲೂ ಅವರ ಮನಸ್ಸಿನಲ್ಲಿ ನಿಮ್ಮನ್ನು ನೆನಪಿಸ್ಕೊಂಡಾಗೆಲ್ಲ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನುವಂತಹದ್ದು ಅವರಿಗೆ ಅರಿವಾಗ್ತಾ ಇರುತ್ತೆ ಅನ್ನುವಂತಹದ್ದು. ಹಾಗೆ ಬಹಳಷ್ಟು ಅವರು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇರ್ತಾರೆ, ನಿಮ್ಮ ಯಶಸ್ಸಿಗೋಸ್ಕರ ಅವರು ಪ್ರಾರ್ಥಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವಾಗಲೂ ಕೂಡ ಜೊತೆಯಾಗಿ ಇರಬೇಕು ಅನ್ನುವಂತಹ ಆಸೆ ಅವರಿಗೆ ಇದೆ. ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಆಸೆ ಖಂಡಿತವಾಗ್ಲೂ ಅವರಿಗಿದೆ. ನಿಮ್ಮ ಜೊತೆಯಲ್ಲಿ ಸದಾ ಇರಬೇಕು, ನಿಮಗೆ ರಕ್ಷಣೆಯಾಗಿ ಇರಬೇಕು, ನಿಮ್ಮ ಕಷ್ಟಗಳಲ್ಲಿ ಯಾವಾಗಲೂ ಕೂಡ ಜೊತೆಯಾಗಿ ಇರಬೇಕು ಅನ್ನುವಂತಹ ಆಸೆ ಅವರಲ್ಲಿ ಇದೆ ಅನ್ನುವಂತಹದ್ದು, ನಿಮ್ಮ ಪರ್ಸನ್ಗೆ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ಬಹಳಷ್ಟು ಪ್ರೀತಿಸ್ತಾರೆ, ಹಾಗೆ ನಿಮ್ಮನ್ನು ತುಂಬ ಕೇರ್ ಮಾಡುವಂತಹ ವ್ಯಕ್ತಿ ಆಗಿದ್ದಾರೆ ಅನ್ನುವಂತಹದ್ದು. ಹಾಗೆ ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆ ಇರಬೇಕು ಅಂದರೆ ಉತ್ತಮ ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮವಾಗಿರಬೇಕು ಅಂತ ಬಯಸ್ತಾರೆ. ಲೈಫ್ ಟೈಮ್ ನಿಮ್ಮ ಜೊತೆ ಉತ್ತಮವಾದ ಪ್ರೀತಿಯ ಜೀವನವನ್ನು ನಡೆಸಬೇಕು ಅಂತ ಬಯಸುವಂತಹವರಾಗಿದ್ದಾರೆ. ನಿಮಗೆ ಯಾವಾಗಲೂ ಕೂಡ ನೋವನ್ನು ಕೊಡಲಿಕ್ಕೆ ಅವರು ಬಯಸದೇ ಇರುವಂತಹ ವ್ಯಕ್ತಿ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಹೆಚ್ಚಾಗಿ ಫೈನಾನ್ಷಿಯಲಿ ಸಕ್ಸಸ್ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಒಂದು ವ್ಯವಹಾರಗಳಲ್ಲಿ ಅವರು ಅಚೀವ್ ಮಾಡಬೇಕು, ಅವರ ಬಿಸ್ನೆಸ್ ಏನೇ ಇದ್ದರೂ ಕೂಡ ಅದರಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅವರು
ಅವರು ಯಶಸ್ಸನ್ನು ಪಡಿಬೇಕು, ಆ ನಂತರ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲ್ ಸಕ್ಸಸ್ಸನ್ನು ಪಡ್ಕೋಬೇಕು, ಹಾಗೆ ನಿಮ್ಮ ಜೀವನವನ್ನು ಕೂಡ ನಿಮ್ಮ ಜೀವನವನ್ನು ಉತ್ತಮವಾಗಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದರೆ, ಯಾವಾಗಲೂ ನಿಮ್ಮನ್ನು ಸಂತೋಷವಾಗಿ ಇರಿಸಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ಅವರು ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಅವರಿಗೆ ಪ್ರೀತಿ ನಿಮ್ಮ ಮೇಲೆ ಇದೆ. ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ನಿಮಗೆ ಕೂಡ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರತಿ ಕ್ಷಣವೂ ನೀವು ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು, ಕೆಲವೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಕೂಡ ಅವರು ಫೇಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಸ್ಟೇಬಲ್ ಆಗಬೇಕು, ಆನಂತರ ನಿಮ್ಮನ್ನು ಮ್ಯಾರೇಜ್ ಆಗುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ನಿಮ್ಮ ಪ್ರೀತಿಯ ಜೀವನ, ನೀವಿಬ್ಬರು ಕೂಡ ತುಂಬ ಸುಂದರವಾದ ಜೀವನವನ್ನು ನಡೆಸಬೇಕು, ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಆರಂಭವಾಗಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅವರು ತುಂಬಾ ಅವರ ಕರಿಯರ್ ಜೀವನದಲ್ಲಿ ಸಕ್ಸಸ್ಸನ್ನು ಪಡ್ಕೋಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಇಂಡಿಪೆಂಡೆಂಟ್ ಆಗಿರ್ತಾರೆ ಅನ್ನುವಂತಹದ್ದು ಹೆಚ್ಚು ಅವರ ಒಂದು ಬಿಸ್ನೆಸ್ ಕಡೆಗೆ ಆಗಿರ್ಬೋದು, ಅವರ ಯಾವುದೇ ಒಂದು ರೀತಿ ಅವರ ವರ್ಕಲ್ಲಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಬಯಸ್ತಾರೆ. ಹಾಗೆ ಅವರ ಒಂದು ಯಾವುದೇ ರೀತಿ ಕೆಲಸ ಕಾರ್ಯಗಳಿದ್ದರೂ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ವಹಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಯಾಕಂದರೆ ನಿಮ್ಮ ಜೀವನ ಕೂಡ ಉತ್ತಮವಾಗಿರಬೇಕು ಅನ್ನೋ ಕಾರಣದಿಂದ ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮ್ಮ ಪರ್ಸನ್ ಬಹಳಷ್ಟು ಮೆಡಿಟೇಷನನ್ನು ಮಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಕಷ್ಟ ಆಗ್ತಾ ಇದೆ ಅವರಿಗೆ ಭಾಳಷ್ಟು. ಎಲ್ಲೋ ಒಂದು ರೀತಿ ಅವರು ಸಕ್ಸಸ್ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಿಗೆ ಇದೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಭಾಳಷ್ಟು ದುಃಖ ಅನ್ನುವಂಥದ್ದು ಇದೆ. ಹಾಗೆ ಯಾವುದೋ ಕೆಲವೊಂದು ಫೈನಾನ್ಷಿಯಲಿ ಇಶ್ಯೂಸ್ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದಕ್ಕೋಸ್ಕರ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಹಾಗೆ ಹೆಡ್ಡೇಕ್ ಅನ್ನುವಂತಹದ್ದು ಅವರಿಗೆ ಖಂಡಿತವಾಗ್ಲೂ ಇದೆ ಆ ವಿಚಾರಗಳಲ್ಲಿ ಅನ್ನುವಂತಹದ್ದು. ಕೆಲವೊಮ್ಮೆ ಇಲ್ಲಿ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ಇದೆ. ಈ ವಿಚಾರವಾಗಿ ನೀವು ಡಿಸ್ಕಸ್ ಮಾಡಿದ್ದೀರಾ, ಅದರ ಬಗ್ಗೆ ಕೂಡ ಬಹಳಷ್ಟು ಚಿಂತೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನುವಂಥ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಪ್ರತಿ ಕ್ಷಣವೂ ನಿಮಗೋಸ್ಕರ ನಿಮ್ಮ ಪ್ರೀತಿಯನ್ನೇ ಅವರು ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇರ್ತಾರೆ. ಹಾಗೆ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗಿರ್ತಾರೆ, ಸಿಂಗಲ್ ಆಗಿ ಇರ್ತಾರೆ ಅವರು ಅನ್ನುವಂತಹದ್ದು. ಅಂದರೆ ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂಥದ್ದು, ಯಾವಾಗಲೂ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಸದಾ ಇದೆ ಅವರಿಗೆ ಅನ್ನುವಂಥದ್ದು, ಟ್ರೂ ಲವ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಅವರಿಗೆ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇರ್ತಾರೆ. ಯಾವಾಗೆಲ್ಲ ಅವರು ಫ್ರೀ ಆಗಿರ್ತಾರೆ ಆ ಸಮಯದಲ್ಲಿ ನಿಮ್ಮನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇರ್ತಾರೆ. ಹಾಗೂ ನಿಮ್ಮನ್ನು ಭೇಟಿ ಮಾಡುವುದರ ಬಗ್ಗೆ ಹೆಚ್ಚಾಗಿ ಅವರು ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಅವರು ಭಾಳಷ್ಟು ನೀವು ಇಲ್ಲದೆ ಇರುವ ಕ್ಷಣ ಎಲ್ಲ ಭಾಳಷ್ಟು ಚಿಂತೆಗೆ ಒಳಗಾಗ್ತಾರೆ. ಎಲ್ಲೋ ಒಂದು ರೀತಿ ಜೀವನ ಬೇಡ ಅನಿಸುವಷ್ಟು ದುಃಖ ಅವರಿಗೆ ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನೀವು ಜೊತೆ ಇದ್ರೇ ಅವರಿಗೆ ಸಂತೋಷ ಅನ್ನುವಂತಹದ್ದು, ಅವರು ಭಾಳಷ್ಟು ಸಂತೋಷವಾಗಿರ್ತಾರೆ ನೀವು ಜೊತೆಯಲ್ಲಿ ಇರುವಾಗ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೋಸ್ಕರ ಪ್ರತಿ ಕ್ಷಣವೂ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಭೇಟಿ ಆಗೋದ್ರ ಬಗ್ಗೆ ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅದರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ. ಖಂಡಿತವಾಗ್ಲೂ ನಿಮ್ಮ ಯಶಸ್ಸಿಗೋಸ್ಕರ ಯೂನಿವರ್ಸ್ ಹತ್ರ ಯಾವಾಗಲೂ ಕೂಡ ಪ್ರೇಯರ್ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರ ಬಗ್ಗೆ ನಿಮ್ಮ ಬಗ್ಗೆ ಹೆಚ್ಚಾಗಿ ಚಿಂತೆಯಲ್ಲಿ ಮುಳುಗಿರ್ತಾರೆ. ಹಾಗೂ
ನಿಮ್ಮ ಜೊತೆ ಯಾವಾಗಲೂ ಕೂಡ ಸಂತೋಷದ ದಿನವನ್ನು ಕಳಿಬೇಕು ಅನ್ನುವಂತಹದ್ದು, ನಿಮ್ಮನ್ನು ಮೀಟ್ ಮಾಡಬೇಕು, ಹಾಗೆ ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತಾರೆ ಆಗ ಅವರು ತುಂಬ ಹ್ಯಾಪಿಯಾಗಿ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ನಿಮ್ಮ ನಿಮ್ಮ ಜೊತೆ ಇರಲಿಕ್ಕೋಸ್ಕರ ಅಥವಾ ನಿಮ್ಮನ್ನು ನೋಡಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಅನ್ನುವಂತಹದ್ದು ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಮತ್ತು ಅವರು ಬಹಳಷ್ಟು ದೂರದಲ್ಲಿ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಕಡೆಯಿಂದ ಭಾಳಷ್ಟು ಎಲ್ಲೋ ಒಂದು ರೀತಿ ನಿಮ್ಮ ಫ್ಯಾಮಿಲಿಯವರು ನೀವು ಮತ್ತು ಅವರು ಅವರ ಪ್ರೀತಿಯನ್ನು ಎಲ್ಲೋ ಒಂದು ರೀತಿ ಒಪ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವಿಬ್ಬರು ದೂರ ಆಗಲಿಕ್ಕೆ ಅದು ಸಹ ಒಂದು ಕಾರಣ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ಅವರು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಎಲ್ಲೋ ಒಂದು ರೀತಿ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಹಾಗೂ ನಿಮಗೋಸ್ಕರ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಕೂಡ ನೀವು ಜೊತೆಯಾಗಿ ಇರಬೇಕು. ಹಾಗೆ ಎಲ್ಲೋ ಒಂದು ರೀತಿ ನೀವಿಲ್ಲದೆ ಇರುವಂತಹ ಕ್ಷಣ ಅವರ ಜೀವನ ಸಂಪೂರ್ಣವಾಗಿ ಖಾಲಿ ಅನಿಸುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಹೆಚ್ಚಾಗಿ ಯೂನಿವರ್ಸ್ ಹತ್ರ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವಾಗಿ ಇಲ್ಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನೀವಾಗಿ ಅವರಿಗೆ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ, ಈ ರೀತಿಯ ಮನಸ್ಥಿತಿ ಕೂಡ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವಾಗಿ ಅವರನ್ನು ಭೇಟಿ ಆಗಬೇಕು ಅಥವಾ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದಕ್ಕಾಗಿ ಅವರು ಹೆಚ್ಚಾಗಿ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ಬಹಳಷ್ಟು ತಿಂಗಳುಗಳಿಂದಲೇ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಟ್ರೂ ಲವ್ ಅನ್ನುವಂತಹದ್ದು ಇದೆ. ನಿಮ್ಮನ್ನು ಮ್ಯಾರೇಜ್ ಆಗುವಂತಹ ಉದ್ದೇಶವನ್ನೇ ಅವರು ಹೊಂದಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇರುವಂತಹದ್ದು. ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶ ಇದೆ. ಹಾಗೆ ಪ್ರತಿ ಕ್ಷಣವೂ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆಯವರ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರತಿ ಕ್ಷಣವೂ ಕೂಡ ನಿಮ್ಮ ಭೇಟಿಗೋಸ್ಕರ ಅವರು ಕಾಯ್ತಾ ಇರ್ತಾರೆ, ನಿಮ್ಮನ್ನು ನೋಡಲಿಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹೆಚ್ಚಾಗಿ ನಿಮ್ಮ ಫೋಟೋಗಳನ್ನು ನೋಡ್ತಾ ಇರ್ತಾರೆ ಯಾವಾಗಲೂ ಅನ್ನುವಂತಹದ್ದು ಹೆಚ್ಚು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನೇ ಪ್ರತಿ ಕ್ಷಣವೂ ಕೂಡ ನೆನಪಿಸ್ಕೊಳ್ತಾ ಇರ್ತಾರೆ ಅನ್ನುವಂತಹದ್ದು. ಹಾಗೆ ಫೈನಾನ್ಷಿಯಲಿ ಹೆಚ್ಚು ಅವರು ಸಕ್ಸಸ್ಸನ್ನು ಪಡಿಬೇಕು ಅನ್ನುವಂತಹದ್ದು ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂಥದ್ದು. ಆ ನಂತರ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇರುವಂತಹ